ಖುಷಿ ಆಗ್ಬಿಡ್ತು ಅಷ್ಟೇ. ನೀವು ಈ ಥರ ವೀಡಿಯೋಸ್ ನೋಡ್ತಾ ಇದ್ರೆ ನನಗೆ ಮಾಡೋಕ್ಕೆ ಅನಿಸುತ್ತೆ ಕರೆಕ್ಟಾಗಿ ಇನ್ನೂ ಏನಾದರೂ ವೀಡಿಯೋಸ್ ಮಾಡಬೇಕು ಅಂತ. ಅಕಸ್ಮಾತ್ ಅಲ್ಲಿ ಬಂದ ತಕ್ಷಣ ಬ್ಯಾಗ್ ಹಾಕಿಸ್ಬಿಟ್ರು ಬಂದು ಹಾಕೋ ಅಡ್ಡ ನೀನು ಅಂತೇಳಿ ಅಲ್ಲಿದ್ದಾರೆ ಸರ್. ಇಲ್ಲಿ ಬನ್ನಿ ಹತ್ರ ಬನ್ನಿ. ಒಳ್ಳೆ ಹುಡುಗಿಯಿಂದ ಡಬಲ್ಲು ಎಲ್ಲೋದ್ರೆ ಆಯ್ತು. ಖಾಲಿ ರೋಡಲ್ಲಿ ಏನಿದೆ ಅಂತ ತೆಗಿತಾ ಇದ್ದಾನೆ ಫೋಟೋ, ನಂಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದು ನಾನು ಸ್ಟಾರ್ ಮಾಡಿ ಗಟ್ಟಿಗೆ ಫಸ್ಟ್ ಟೈಮ್ ಇಲ್ಲೇ ಕೊಡ್ಬೇಕು. Bro, climate so there. Oh my God, what is this, bro? It's going in bathroom? ಅಮರೇಂದ್ರ ಬಾಹುಬಲಿ. ಇದು ಬಾಹುಬಲಿ ಅಂತ ಅನಿಸ್ತಿಲ್ಲ. ನಾವಿಲ್ಲಿ ಗಾಡಿ ಹಾಕಿ ಫೋಟೋ ತೆಗೆದಿರೋದು ಪ್ಲೇಸ್ ಇದು. ಪ್ಲೇಸ್ ತೋರಿಸ್ಲಿಲ್ಲ ನಿಮ್ಗೆ ನೋಡಿ. ಅಷ್ಟು ವಿಡಿಯೋ ಬರುತ್ತೆ, ನೆಕ್ಸ್ಟ್ ಬರೋದೇ ಚಿಕ್ಕಮಗಳೂರು ವಿಡಿಯೋ. ಇಲ್ಲಿಂದ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಆಗ್ತದೆ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆಯಿಂದ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಇದ್ದರೆ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಹಾಕಿ. ಲಾಸ್ಟ್ ಟೈಮ್ ನಾನು ಊಟಿದ್ದು ಒಂದು 4 ವೀಡಿಯೋಸ್ ಹಾಕಿದ್ದೆ. ಅದಕ್ಕೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ. ಒಂದೊಂದು ವೀಡಿಯೋಗೆ ಹತ್ರ 3,000 ಸಾವಿರ ವ್ಯೂಸ್ ಬರ್ತಾ ಇದೆ. ನಿಧಾನ ಖುಷಿ ಆಗ್ಬಿಡ್ತು ಅಷ್ಟೇ. ನೀವು ಈ ಥರ ವೀಡಿಯೋಸ್ ನೋಡ್ತಾ ಇದ್ರೆ ನನಗೆ ಮಾಡೋಕ್ಕೆ ಅನಿಸುತ್ತೆ ಕರೆಕ್ಟಾಗಿ ಇನ್ನೂ ಏನಾದರೂ ವೀಡಿಯೋಸ್ ಮಾಡಬೇಕು ಅಂತ. ಅಕಸ್ಮಾತ್ ವ್ಯೂಸ್ ಏನಾದ್ರು ಬರಲಿಲ್ಲ ಅಂದರೆ ಪರವಾಗಿಲ್ಲ. ಒಂದು ಕಮೆಂಟ್ಗಳು ಬರ್ತವೆ ಕೆಳಗಡೆ, ಕೆಲವೊಂದು ಕಮೆಂಟ್ಗಳೆಲ್ಲ ಕೆಲವೊಂದು ಓದಿದಾಗ ಅನಿಸುತ್ತೆ ಓಕೆ ಏನೋ ಮಾಡ್ತಾ ಇದೀವಲ್ಲ ಅಂತ. ಕೆಲವೊಬ್ರು ಹಾಕ್ತಾರೆ ಗೊತ್ತಲ್ಲ, 100ಅಲ್ಲಿ ಒಂದು 2% ಅಂಥವ್ರು ಇರ್ತಾರೆ, ಏನು ಮಾಡೋಕ್ಕೆ ಕೂಡ ಆಗಲ್ಲ. ಅದು ಪರವಾಗಿಲ್ಲ ಈಗ. ಆದರೆ ಓಕೆ, ಸಪೋರ್ಟ್ ಕೊಟ್ಟಿದ್ರೆ ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಆ ವೀಡಿಯೋಸ್ ಅಷ್ಟು ವ್ಯೂಸ್ ಹೋಗಿರೋದ್ರಿಂದ ಈ ವಿಡಿಯೋ ಕೂಡ ಫಸ್ಟಿಂದ ಎಂಡ್ ತನಕ ಈ ವಿಡಿಯೋನ ನೋಡಿ. ಇವತ್ತು ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಕೇಳಿ. ಇವತ್ತು ನಾವು ಹೋಗ್ತಾ ಇದ್ದೀವಿ, ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ನಾನು ಮಾತ್ರ ಕನ್ಫರ್ಮ್, ಮತ್ತು ಇನ್ನೊಂದು ಫ್ರೆಂಡ್ ಅವ್ರು ಕನ್ಫರ್ಮು. ಮತ್ತು ಗೊತ್ತಿಲ್ಲ, ರಾತ್ರಿ ಎಲ್ಲರೂ ಮಾತಾಡಿ ಇನ್ನೂ ಪ್ಲ್ಯಾನ್ ಕೂಡ ಕರೆಕ್ಟಾಗಿ ಹಾಕಲಿಲ್ಲ ನಾವು ಎಲ್ಲಿ ಹೋಗೋದು ಏನು ಅಂತ. ಇನ್ನೊಂದು ನನ್ನ ಒಟ್ಟಿಗೆ ಬರೋ ಫ್ರೆಂಡ್ ಕೂಡ ಅವರು ಚಿಕ್ಕಮಗಳೂರವ್ರೆ, ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಅವ್ರ ಹತ್ರ ಮಾತಾಡಿ ಮತ್ತೆ ಹೇಳ್ತೀನಿ ನಿಮಗೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ಬೆಳಗ್ಗೆನೇ ಹೇಳ್ತೀನಿ. ಈಗ ಜಸ್ಟ್ ಅದೇ ಗೊತ್ತಲ್ಲ ನಿಮಗೆ, ಅದು ಲೈಟ್ ಕೆಳಗಡೆ ನಿಂತ್ಕೊಂಡು ವೀಡಿಯೋ ಮಾಡಿದರೆ ಕಣ್ಣಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾಳೆ ಹೋಗೋದು ಬೆಳಗ್ಗೆ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಇನ್ನೂ. ಅದು ಹೇಳಿದ್ನಲ್ಲ, ಫಸ್ಟ್ ಪ್ಲ್ಯಾನ್ ಮಾಡ್ತೀವಿ ಕರೆಕ್ಟಾಗಿ, ಮತ್ತು ಹೇಳ್ತೀನಿ. ನಾಳೆ ಯಾರ್ಯಾರು ಸಿಗ್ತಾರೆ ಅಂತ ಅಲ್ಲೇ ತೋರಿಸ್ತೀನಿ. ಮತ್ತು ರೈಡಿಂಗ್ ಜಾಕೆಟು ಶೂ ಹಾಕೊಳ್ಳೋದೊಂದು ಕಷ್ಟ. ಮಳೆ ಬರ್ತಾ ಇದೆ ನೋಡಿ, ಮಳೆ ಶುರು ಆಯಿತು ಆಲ್ರೆಡಿ. ಈಗ ನೋಡಿ ಕಾಣ್ತಿದೆಯಾ, ಮಳೆ ಬರ್ತಾ ಇದೆ. ಪರವಾಗಿಲ್ಲ, ಹಾಕೊಂಡು ಹೋಗೋಣ. ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಾನು ಇನ್ನು ರೈಡ್ ಹೋಗಿ 10-15 ದಿನ ಮತ್ತೆ ಇಲ್ಲಿ ಹೋಗ್ಲಿಕ್ಕಾಗಲ್ಲ. ಅಷ್ಟರಲ್ಲಿ ಡ್ರೈ ಆಗ್ಬಿಟ್ಟು ಒಣಗಿಬಿಡುತ್ತೆ ಅದು, ಬಿಸಿಲಿಗೆ ಎಲ್ಲರೂ ಹಾಕಿದರೆ. ಪರವಾಗಿಲ್ಲ, ಓಕೆ. ಬೆಳಗ್ಗೆ ನಾನು ರೆಡಿ ಆದಮೇಲೆ ಸಿಗ್ತೀನಿ. ಗಾಡಿ ಟ್ಯಾಂಕ್ ಒಂದು ಫುಲ್ ಮಾಡಲಿಕ್ಕಿದೆ. ಈಗ ಹೋಗುವಾಗ ಮಾಡಿಸ್ಕೊಂಡು ಹೋಗ್ತೀನಿ, ಕೆಲಸಕ್ಕೆ ಹೋಗ್ಲಿಕ್ಕೆ ತಂಗೀಗ. ನಾಳೆ ಮತ್ತು ಗಾಡಿ ವಾಶ್ ಆಯಿತು, ಕ್ಲೀನಾಗಿ ವಾಶ್ ಮಾಡಿದೆ. ಮಳೆ ಬಂದು ಒದ್ದಾದರೂ ಪರವಾಗಿಲ್ಲ, ತುಂಬ ಕ್ರ್ಯಾಶಸ್ ಆಗಿಬಿಟ್ಟಿತ್ತು. 1 ತಿಂಗಳಿಂದ ಅದಕ್ಕೆ ವಾಶ್ ಮಾಡಿರಲಿಲ್ಲ ಅಷ್ಟೇ. ಬೆಳಗ್ಗೆ ಸಿಗ್ತೀನಿ ನಿಮಗೆ, ಓಕೆ. ಮತ್ತೆ ಇಷ್ಟುದ ವೀಡಿಯೋ ಆಗ್ತದೆ. ಮಾತಾಡಿ 2 ನಿಮಿಷ ಮಾತಾಡ್ಬಿಡ್ತೀನಿ. ಅದಕ್ಕೆ ಬೆಳಗ್ಗೆ ಸಿಗ್ತೀನಿ. ಟೈಮ್ 5 ಗಂಟೆ ಆದದಷ್ಟೇ. ಈಗ 4 ಗಂಟೆಗೆ ಎದ್ದಿದ್ದೆ. ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗುವಾಗ ಒಂದು ಗಂಟೆ ಹೋಯಿತು ಜಸ್ಟ್. ಈಗ ಮತ್ತು ಇನ್ನೊಂದು, ನಾವು 2 ಬೈಕ್ ತೊಗೊಂಡು ಹೋಗ್ತಿಲ್ಲ, ಅಂದರೆ ಇಬ್ಬರೇ ಹೋಗ್ತಿರೋದು. ಒಂದೇ ಬೈಕಲ್ಲಿ ಹೋಗ್ತಾ ಇರೋದು. ನಮ್ಮ ಚರಣ್ ಬರ್ತಾ ಇದ್ದಾನೆ, ಒಂದು ಎಕ್ಸ್ಟ್ರೀಮ್ ಬೈಕ್ ಇದೆಯಲ್ಲ, ಅವ್ರು ಬರ್ತಾ ಇದ್ದಾರೆ. ನಾನು ಮತ್ತು ಅವನು. ಮತ್ತು ರೈಡಿಂಗ್ ಜಾಕೆಟು ಶೂ ಏನೂ ಕೂಡ ಹಾಕ್ಕೊಳ್ಳಿಲ್ಲ, ಅಂದರೆ ನಾರ್ಮಲ್ ಶೂ ಹಾಕ್ಕೊಂಡೆ ನೋಡಿ. ನಾರ್ಮಲ್ ಶೂ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಳೆ ಯಾವ ಥರ ಹೊಡಿತಿದೆ ಅಂದರೆ, ಜಾಕೆಟ್ ಹಾಕೊಂಡ್ಬಿಟ್ರೆ ಫುಲ್ ಒದ್ದೆ ಆದರೆ ಮುಗೀತು. ಆವಾಗ ಬೆಳಗ್ಗೆ ಎದ್ದಾಗಲೇ ನೋಡಿದೆ ಮಳೆ ಇಲ್ಲ ಅಂದ್ಕೊಂಡೆ, ಮಳೆ ಇರಲಿಲ್ಲ. ಎದ್ದಾಗ ಶುರು ಆಯಿತು. ಮತ್ತೆ ಹೇಳ್ತೀನಿ, ಫುಲ್ಲು ಮಳೆ. ಅದಕ್ಕೆ ಒಂದೇ ಬೈಕಲ್ಲಿ ಸೇರಿ ಹೋಗ್ತಾ ಇರೋದು. ಯಾಕೆ ನನ್ನ ಬೈಕಲ್ಲಿ ಬ್ರೇಕಿಗೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ಅದು ನಟ್ಟೇನೋ ಟೈಟ್ ಆಗಿದೆ ಅಲ್ಲಿ ಗೊತ್ತಿಲ್ಲ, ತುಂಬ ಸೌಂಡ್ ಬರ್ತದೆ ಗಡ ಕೆಳಗಡೆ. ಮತ್ತು ಹೆದರಿಕೆ. ಮೊದಲೇ ಚಾರ್ಮಾಡಿ ಘಾಟಲ್ಲಿ ಕೂಡ ಹೋಗ್ಲಿಕ್ಕೆ ಉಂಟು. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಮೊದಲೇ. ಅದಕ್ಕೆ ಒಂದೇ ಬೈಕಲ್ಲಿ ಹೋಗ್ತಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಡ್ತು. ಅದಕ್ಕೆ ಬೈಕ್ ಕೈ ಕೊಡಲಿಲ್ಲ ಶೋರೂಮ್ ಅವರು. ಒಂದು ಸರಿಯಾಗಿ ಸರ್ವಿಸ್ ಮಾಡೋಕ್ಕೆ ಏನಾದರೂ ಕೊಟ್ಟರೆ ಸರಿಯಾಗಿ ಸರ್ವಿಸೇ ಮಾಡಲ್ಲ. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಕರೆಕ್ಟಾಗಿ ಮಾಡ್ತೀನಿ. ಈಗ ಮಾತಾಡೋದು ಬೇಡ. ಬೈಕೆಲ್ಲ ಒಂದೇ ಬೈಕಲ್ಲಿ ಹೋಗ್ತಿರೋದು. ನಾನು ಮತ್ತು ಚರಣ್ ಹೋಗ್ತಾಯಿದ್ವಿ. ಚರಣ್ ಯಾರಂತ ತೋರಿಸ್ತೀನಿ ನಿಮಗೆ. ಬರ್ತಾ ಇದ್ದಾನೆ ಈಗ ಅವನು. ಆಲ್ರೆಡಿ ಕಾಲ್ ಮಾಡಿದ್ದೆ, ಬರ್ತಾ ಇದ್ದಾನೆ. ನಾನು ರೆಡಿ ಆಗಿದ್ದೀನಿ ಕಂಪ್ಲೀಟಾಗಿ. ಜಾಕೆಟು ಶೂ ಹಾಕ್ಕೊಳ್ಳಿಲ್ಲ, ಯಾಕಂದರೆ ಮಳೆ ಬರ್ತಿದೆ. ಅದೇ ಕಾರಣಕ್ಕೆ ಹೋಗ್ತಾಯಿದ್ವಿ. ಮುಂದೆ ಏನೇನಾಗುತ್ತೆ ತೋರಿಸ್ತೀನಿ ನಿಮಗೆ. ಅವನು ಬರಲಿ, ಅವನು ಕೂಡ ಮೀಟ್ ಮಾಡಿಸ್ತೀನಿ ನಿಮಗೆ. ಅರ್ಧ ಗಂಟೆ ವೇಟ್ ಮಾಡ್ತಾಯಿದ್ದೀನಿ. ಸರ್ ಈಗ ಬಂದಿದ್ದಾರೆ ನೋಡಿ. ಆಲ್ರೆಡಿ ಬಂದ ತಕ್ಷಣ ಬ್ಯಾಗ್ ಹಾಕಿಸ್ಬಿಟ್ರು ಬಂದು ಹಾಕೊಂಡು ಅಡ್ಡ ನೀನು ಅಂತೇಳಿ. ಅಲ್ಲಿದ್ದಾರೆ ನೋಡಿ ಸರ್. ಇಲ್ಲಿ ಬನ್ನಿ ಹತ್ರ ಬನ್ನಿ. ಚರಣ್ ಮಿಸ್ಟರ್ ಫಸ್ಟ್ ವಿಡಿಯೋದಲ್ಲಿ. ಇಲ್ಲಿ ಬನ್ನಿ ಬ್ರೋ, ಇಲ್ಲಿ ಬಿಡಿ. ತುಂಬ ಅಳ್ತಾ ಇದ್ರು ಗೊತ್ತಾ, ನನಗೆ ಬೇಜಾರಾಗ್ಬಿಡ್ತೀರು ಅಳೋದು ನೋಡಿ. ಎಷ್ಟು ದಿನ ಆದಮೇಲೆ ಎಲ್ಲೋ ಹೋಗ್ತಾರೆ ಈಗ, ಸ್ವಲ್ಪ ಜನ ಬಿಟ್ಟು. ಎಲ್ಲಿ ಕಲ್ಕತ್ತಾ ಎಲ್ಲೋ ಹೋಗ್ತಿರಲ್ಲ ಬ್ರೋ? ಎಲ್ಲಿಗಿಲ್ವಾ? ಚೆನ್ನೈಗೆ. ಎಲ್ಲಿಗಿಲ್ಲ, ಅದು ಚೆನ್ನೈಗೆ ಹೋಗ್ತಾರೆ ಅಷ್ಟೇ. ಯಾವಾಗಾದ್ರು ಅರ್ಧ ಗಂಟೆ ಲೇಟ್. ಯಾಕೆ ಬ್ರೋ ಹೇಳಿ? ಬಡಿ, ಅವ್ರನ್ನೇ ತೋರಿಸ್ತೀನಿ. ನೀರು ಖಾಲಿ. ಈ ಕಡೆ ಬನ್ನಿ ಬ್ರೋ. ಮೊದಲೇ ಕರೆಂಟ್ ಇಲ್ಲ, ಲೈಟ್ ಇಲ್ಲ. ನೀರು ಖಾಲಿ ಆಗಿತ್ತು ಬ್ರೋ. ಯಾರ ಮನೆ ಅದು? ನಮ್ಮ ಮನೆ. ಅಲ್ಲ, ನೀವು ಯಾವಾಗಲೂ ವಿಡಿಯೋ ಮಾಡುವಾಗ ನೀವು ಬರ್ತಿರಲ್ಲ,
ಕರೆಂಟೇ ಲೈಟೇ ಇರಲ್ಲ ಬ್ರೋ. ಅಂದರೆ ನೋಡಿ ಅಷ್ಟು ಫೋಕಸ್ ಇದೆ ಆದರೂ ಕಾಣ್ತಿಲ್ಲ ನೀವು ನೋಡಿ ಬ್ರೋ. ಡೈರೆಕ್ಟ್ರ್ ಎಲ್ಲಿಗೆ ಫಸ್ಟ್ ನಿಮ್ಮನ್ನುಂಟಲ್ಲ ಬ್ರೋ, ನಿಮ್ಮನ್ನ ಎಲ್ಲಾದರೂ ಹಾಕಬೇಕು ಫಸ್ಟು. ಎಲ್ಲಿ ಹೋಗ್ತಿದ್ರೆ ಗೊತ್ತಿಲ್ವಾ ನಿಮಗೆ? ತಡೀರಿ, ಕಟ್ ಮಾಡ್ತಿದ್ದಾರೆ ಫಸ್ಟ್. ಇವ್ರಿಗೆ ಎಲ್ಲಿ ಹೋಗ್ತಿದೆ ಅಂತನೂ ಗೊತ್ತಿಲ್ಲ, ಹೋಗ್ತಾ ಇದೀವಿ ಅಷ್ಟೇ. 4-10 ಸಲ ಹೇಳಿದ್ನ ಅಂತ ಚಿಕ್ಕಮಂಗ್ಳೂರು ಅಂತ. ಚಿಕ್ಕಮಂಗ್ಳೂರು ಹೇಳಿ, ಮನೆಯಲ್ಲಿ ನೀರು ಖಾಲಿ ಆಗಿದೆ ಅಂತ. ತಲೆಯಲ್ಲಿ ಏನಾದರೂ ಪೆಟ್ಟಿಗೆಟ್ಟು ಬಿದ್ದಿದೆಯಾ? ಬಿದ್ದಿಗಿದ್ರೆ ಬಾತ್ರೂಮಲ್ಲಿ ಇಲ್ಲ ಬ್ರೋ, ಹಾಗೇನಾಗಿಲ್ಲ. ತೋರಿಸಿ ಕರೆಕ್ಟಾಗಿ ತೋರಿಸಿ. ಹಿಂಗೆ ನೋಡೋದು. ಎಷ್ಟು ಕಿಲೋಮೀಟ್ರ್ ಇದೆ? 177 ಕಿಲೋಮೀಟರ್. 177. ಅಲ್ಲೇ ಹೋಗೋದು. ಆಲ್ರೆಡಿ ಟೈಮ್ ಲೇಟ್ ಮಾಡಿದ್ದಾರೆ, ಅರ್ಧ ಗಂಟೆ. 5:30 ಈಗ 5:27 ಆಗಿದೆ. 5:27 ಆಗಿದೆ. ಅಯ್ಯೋ 5:27 ಆಗಿದೆ. ಹೋಗಿ ಟೀ ಕುಡ್ಕೊಂಡು ಡೈರೆಕ್ಟ್ ಹೊರಡೋಣ ಇಲ್ಲಿಂದ. ಟೈಮ್ ಕೂಡ ಇಲ್ಲ, ವೀಡಿಯೋನ ದೊಡ್ಡದು ಮಾಡಬಾರ್ದು, ಗೊತ್ತಲ್ಲ ನೀವೇನು ಮಾಡ್ತೀರಾ ಅಂತ. ಅದಕ್ಕೆ ಹೊರಡೋಣ ಬ್ರೋ. ಹೊರಡೋಣ. ಬೈಕ್ ಇದೆ ಬ್ರೋ, ಬೈಕ್ ಕೈ ಕೊಡ್ತು ಬ್ರೋ ಹೋಗ್ತಾ ಟೈಮಲ್ಲಿ. ಟೈಮಲ್ಲಿ ಎಂತ ಮಾಡೋದು? ಎಂತ ಮಾಡೋಕ್ಕಾಗಲ್ಲ, ಒಂದೇ ಬೈಕಲ್ಲಿ ಹೋಗ್ಬೇಕು. ಅಲ್ಲ ಬ್ರೋ, ನಿಜ ಅಲ್ಲ, ಸರ್ವಿಸರ್ ಸ್ವಲ್ಪ ಕೂಡ ಸರಿ ಇಲ್ಲ ಬ್ರೋ. ಸೌಂಡ್ ಬರ್ತದೆ ಬ್ರೋ. ಏನು ಟೈಟ್ ಹ್ಯಾಂಡಲ್ ಬಾರ್ ಇದೆಯಲ್ಲ, ಅದರಲ್ಲಿ ಒಂದು ಸೈಡಲ್ಲಿ ನಟ್ ಟೈಟ್ ಮಾಡಿದ್ದಾರೆ. ಅದನ್ನು ನಿಮ್ಗೆ ತೋರಿಸ್ತೀನಿ ಕರೆಕ್ಟಾಗಿ ಈ ವಿಡಿಯೋದಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ, ನೀವೇ ಹೇಳಿ ಏನಂತ. ಅದಕ್ಕೆ 50 ರೂಪಾಯಿ ಒಂದು ನಟ್ಟಿಗೆ. ಏನೇಂತಂದ್ರಿ ಬ್ರೋ? ದಿಲ್ ಪಸಂದ. ಓಕೆ, ಟೀ ದಿಲ್ ಪಸಂದ್ ನೋಡಿ. ಅನ್ನ ಬೆಳಗ್ಗೆ ಸ್ಟಾಪ್ ಆಗ್ತಿದೆ ಹೂ ಇದು ಬ್ರೋ. ಒಳ್ಳೇದುಂಟು ಬ್ರೋ ದಿಲ್ ಪಸಂದ್. ನೋಡಿದ್ರಾ? ಟಿಶ್ಯೂ ಇದೆ. ಟಿಶ್ಯೂ ತಿಂತಾ ಇದ್ದೀರಾ ಅಂತ. ಒಳ್ಳೇದುಂಟ. ಕಿಲೋಮೀಟರ್ ರೀಚ್ ಮಾಡಿದ್ವಿ. ಇಲ್ಲಿ ಶುರು ಆಯಿತು ಫೋಟೋ ಸೆಕ್ಷನ್. ನೋಡಿ ಇಲ್ಲಿ ಒಳ್ಳೆ ಹುಡುಗಿ ಅಂತ ಡಬಲ್ಲು. ಎಲ್ಲೋದ್ರೆ ಆಯಿತು. ಖಾಲಿ ರೋಡಲ್ಲಿ ಏನಿದೆ ಅಂತ ತೆಗಿತಾ ಇದ್ದಾನೆ ಫೋಟೋ. ಹಂಗಂತೂ ಗೊತ್ತಿಲ್ಲ. ಈಗ ನೋಡಿ ಅಲ್ಲಿ ಏನಿದೆ ಅಂತ ಅನ್ಸುತ್ತೆ ನೋಡಿ ನಿಮಗೆ. ಈಗ ಇವತ್ತು ಕೈ ಹಿಡ್ದಿದೆ, ಯಾಕಂದರೆ ಮಳೆನೇ ಬರ್ತಾ ಇಲ್ಲ. ಆರಾಮ್ಸೆ ಹೋಗ್ತಾ ಇದ್ದೀವಿ ಬೆಳಗ್ಗೆಯಿಂದ. ಹೊರಡೋಣ ನಡೀರಿ, ಫೋಟೋ ಒಂದು ಮುಗಿಸ್ಕೊಂಡು ಹೋಗೋಣ. ಫೋಟೋ ಏನಾದರೂ ನೋಡ್ಲಿಕ್ಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಸೈಡಲ್ಲಿ ಬರ್ತಾ ಇದೆ ನೋಡಿ, ಆ ಪೇಜ್ನ ಫಾಲೋ ಮಾಡಿ. 2 ಅಕೌಂಟ್ ಉಂಟು ನಂದು. ಮಾತ್ರ ನಂದು ಪ್ರೊಫೆಷ್ನಲ್ ಇದೆ, ಸೈಡ್ ಇದು ಸಂತೂರ್ ರೈಡರ್ ಅಂತ. ಅದು ನಾರ್ಮಲ್ ಅಕೌಂಟ್ ಕೂಡ ನಂದಿದೆ. ಯಾರು ನೋಡ್ತೀರಾ ನೋಡಿ, ಇವನು ಅಕೌಂಟ್ ಸೈಡಿಗೆ ಹಾಕಿರ್ತೀನಿ, ಮಾಡ್ತಿರೋದು ನೀವು ಮಾಡಿ. ಗೋ ನೋಡಿ, ಇಲ್ಲಿ ಎಂತ ಆಟ ಆಡ್ತಿದ್ದೇನೆ ಇಲ್ಲಿ. ಅನ್ಎಜುಕೇಟೆಡ್ ಫ್ರೋಡ್ಸ್. ನಡೀರಿ ಹೋಗೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಹಾಂ, ಈಗ ಚಾರ್ಮಡಿ ಘಾಟ್ ಸ್ಟಾರ್ಟ್ ಆಗಿದೆ. ಈಗ ನೋಡಿ ಹೋಗ್ತಾ ಇದೆ. ಸ್ಟಾಪ್ ಇದೆ ಬರೀ ಮೇಲೆ ಘಾಟ್ ಸೆಕ್ಷನ್. ಸ್ಟಾಪ್ ಮಾಡಿ ನೋಡೋಣ ಕುಡಿದು ಪಾಪ ಈ ಹೆಂಗಿರ್ತಾವ ಮಳೆಯಲ್ಲಿ. ಫಸ್ಟ್ ಟೈಮ್ ಬಂದ ನಾನು ಚಾರ್ಮಡಿ ಘಾಟಿಗೆ. ಫಸ್ಟ್ ಟೈಮ್ ಇಲ್ಲೇ ಕುಡ್ದು. ಕಾಫಿ ಒಂದು ಬಿಸ್ಕೆಟ್ ಬಿಸಾಡಿ 5 ರೂಪಾಯಿ ಒಂದು ಅಲ್ಲಿಂದ. ಸೇಮ್ ಚರಣ್ ತರ ಇದೆ ನೋಡು. ಬಾ ಬ್ರೋ ವೆದರ್ ಚೆನ್ನಾಗಿದೆ ಬ್ರೋ. ಹೇಗೆ ಬ್ರೋ ವೆದರ್ ಹೇಗಿದೆ? ಏನ್ ಬೇಕು ಬ್ರೋ ಲೈಫಲ್ಲಿ? ಇದಕ್ಕಿಂತ ಇನ್ನೂ ಏನಾದರೂ ಬೇಕಾ? ಈ ಥರ ಕಾಫಿ, ಈ ಥರ ನೇಚರ್ ನೋಡಿ ಬ್ರೋ ಯಾವ ಥರ ಇದೆ. ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಯಾವಾಗ ಹೇಳ್ತಿರಲ್ಲ ಜಾಕೆಟ್ ಹಾಕೋದು
ಜಾಕೆಟ್ ಹಾಕೋಬೇಕಂತ. ಈಗ ಜಾಕೆಟ್ ಹಾಕೊಳ್ಳಿ, ಮಳೆ ಸ್ಟಾರ್ಟ್ ಐತೆ ಈಗ ನಿಂತ್ಕೊಂಡು. ನನ್ನ ವಿಡಿಯೋ ಮಾಡಿದ್ರು, ನೀವು ಅಲ್ಲಿ ಹೋಗಿ ರೋಡಿನ ವಿಡಿಯೋ ಮಾಡ್ತೀರಾ? ನಿಮ್ದೇ ಕಾಣ್ತುಂಟು ನೋಡಿ ಬ್ರೋ. ವೆದರ್ ತೋರಿಸ್ತಿದ್ದೀನಿ ಜನಗಳಿಗೆ. ಮೈಂಡ್ ಫ್ರೀ ಆಗ್ಬೇಕಂದ್ರೆ ಏನು ಗೊತ್ತಾ, ಮುಂಚೆ ಗೇಮ್ ಆಡ್ಬೋದಿತ್ತು, ನಾರ್ಮಲ್ ಗೇಮ್, ಗೊತ್ತಾಯ್ತಾ? ಈಗ ನೋಡಿ ಈ ಥರ ಎಲ್ಲ ಸುತ್ತಾಡೋದು ಬಂದರೆ ಒಂಥರ. ಇನ್ನೂ ಮೇಲೆ ಹೋಗ್ಲಿಲ್ಲ ಬ್ರೋ, ಇನ್ನೂ ಸ್ಟಾರ್ಟಿಂಗ್. ಇದು ಮೇಲೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ, ಫುಲ್ ಡೀಪ್ ಅಲ್ಲಿ. ನಾವು ಲಾಸ್ಟ್ ಟೈಮ್ ಹೋಗಿದ್ದು ನೆನಪಿದೆ ನಿಮಗೆ? ನೆನಪಿದೆ ಬ್ರೋ. ಅದೆಷ್ಟು ಕ್ಲೀನ್ ಆಗಿ ಕಾಣಲ್ಲ ಬ್ರೋ, ಏನು ಕೂಡ. ಈಗ ರೋಡ್ ಕೂಡ ಕಾಣಲ್ಲ ಕರೆಕ್ಟಾಗಿ. ನೀವು ಬನ್ನಿ ಚಾರ್ಮಾಡಿ ಘಾಟ್ ರೋಡ್ ಹೇಗಿದೆ ಅಂತ ಲಾಸ್ಟಿಗೆ ಹೇಳ್ತೀನಿ ನಿಮಗೆ. ಯಾವುದೇ ಥರ ರೋಡ್ ಇದೆ, ಯಾವುದೇ ಥರ ನೀವು ಬಂದರೆ ಅಂದರೆ ರೋಡ್ ಕೆಲವೊಂದು ಸರಿ ಇಲ್ಲ ಅಂತ ನಾವು ಬರುವಾಗ ನಮ್ಮ ಫ್ರೆಂಡ್ ಎಲ್ಲ ಹತ್ರ ಕೇಳಿ ಬಂದಿದ್ದೆ ನಾವು, ರೋಡ್ ಹಂಗಿದೆ ಹೆಂಗಿದೆ ಅಂತ. ನಾವು ಕರೆಕ್ಟಾಗಿ ನೋಡಿದ ಮೇಲೆ ಹೇಳ್ತೀನಿ ನಿಮಗೆ. ಓಕೆ, ಏನಂತೀರ ಬ್ರೋ? ಎಸ್ ಬ್ರೋ. ನಾವು ಕಂಪ್ಲೀಟ್ ಟೈಮ್ ಮುಗಿಸ್ಕೊಂಡ್ಬರ್ತೀರ ನೈಟ್ ಹೇಳ್ತೀನಿ ರೋಡ್ ಹೇಗೆ, ರೋಡ್ ಬಗ್ಗೆ ಹೇಳ್ತೀನಿ ಅಷ್ಟೇ. ರೋಡ್ ಒಂದು ಕ್ಲೀನಾಗಿ ಚಾರ್ಮಾಡಿಯಿಂದ ಬರ್ಬೋದಾ, ನೀವು ಕಾರ್ಕಳ ಕೂಡ ಇಂದ ಹೋಗ್ಬೋದು. ನೋಡೋಣ ಯಾವ ಥರ ಆಗ್ತದೆ ಅಂತ. ಬಾಯ್. ರೋಡಲ್ಲಿ ಕೂಡ ಅಡ್ಡ ಬರ್ತಾ ಇದೆ. ಅದಕ್ಕೆ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮುಂದೆ ಬರಲಿ, ಮುಂದೆ ಫ್ರಂಟಲ್ಲಿ ವಿಡಿಯೋ ಮಾಡ್ತೀನಿ ಕರೆಕ್ಟಾಗಿ. ಕೇಳಿಸ್ತಿದೆಯಾ? ಇವನು ಗೊಬ್ಬ ಹಿಡಿತಿದ್ದಾನೆ ಮುಂದೆ. ಇಲ್ಲಿ ಕಾರ್ನರ್ ರೋಡ್ ಹೇಗಿದೆ ಅಲ್ಲ, ಹೀಗಿದೆಯಲ್ಲ ಇದು ರೋಡ್. ನಿಮಗೆ ಕಾಣ್ತಾ ಇದೆಯಲ್ಲ ರೋಡ್, ನಮ್ಗೆ ಸ್ವಲ್ಪ ಕೂಡ ಕಾಣ್ತಿಲ್ಲ, ಅಷ್ಟು ಕಾಣ್ತಿದೆ ಫುಲ್ ರೋಡ್. ನೆಕ್ಸ್ಟ್ ಲೆವೆಲ್ ಕ್ಲೈಮೇಟ್ ಇದೆ ಮಾತ್ರ. ಎಲ್ಲಿ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇದೆ, ಗೊತ್ತಾಯ್ತಾ? ಒಟ್ಟು ಜಾಲಿ ಆಗ್ತಾ ಇದೆ ಮಾತ್ರ. ಬೆಸ್ಟ್. ನೋಡಿ ಜನ ಇದ್ದಾರೆ, ಕಾಣ್ತಾರೆ ಹೌದು ಮಾರೆ, ಕ್ಯಾಮ್ರಾ ಕಾಣ್ತಿದ್ರೆ ನಮಗ್ ಕಾಣ್ತಿಲ್ಲವಾ? ಈಗ ಕಾಣ್ತಿಲ್ಲ ನೋಡಿ, ಕ್ಯಾಮ್ರಾ ಕೂಡ ಸ್ವಲ್ಪ ಮಂಜು ಮಂಜು ಆಗ್ತಿದೆ ಈಗ. ನಂಗೆ ಕಾಣ್ತಿಲ್ಲ ಬ್ರೋ ಈಗ. ಎಸ್ ಎಸ್, ಕ್ಯಾಮ್ರಾ ಕೂಡ ಈಗ ಮಂಜು ಮಂಜು ಕಾಣ್ತಾ ಇದೆ. ಉಲ್ಟಾ ಬರ್ಬೋದು. ಹಿಂಗೆ ಉಲ್ಟಾ ಮಾಡ್ಬೇಕು ವಿಡಿಯೋ. ಹೋಗ್ತಾ ಇರೋದು ಚಿಕ್ಕಮಂಗ್ಳೂರ್ನ ದೊಡ್ಡದಾಗ್ಲೇ ಇನ್ನೇನಾಗುತ್ತೆ ಗುರು, ಇಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಂದರೆ ನೆಕ್ಸ್ಟ್ ಲೆವೆಲ್ ಆಗ್ತಾ ಇದೆ. ಏನು ಅಷ್ಟೇ, ಆದರೆ ರೋಡ್ ಕಾಣ್ತಿಲ್ಲ, ಆರಾಮ್ಸೆ ಹೋಗ್ಬೇಕಷ್ಟೇ. ನಿಜ ಅಲ್ಲ, ಚಾರ್ಮಾಡಿ ಘಾಟ್ ಇದು ಗೊತ್ತಿಲ್ಲ ಹೇಗಿದೆ ಅಂತ ಮುಂದೆ ಚಿಕ್ಕಮಂಗ್ಳೂರು. ಆದರೆ ಚಾರ್ಮಾಡಿ ಘಾಟ್ ಇದು ವಿಡಿಯೋ ಉಂಟಲ್ಲ, ನೆಕ್ಸ್ಟ್ ಲೆವೆಲ್ ಬರುತ್ತೆ. ಜಸ್ಟ್ ಒಂದು ವಿಡಿಯೋನೇ ಕಂಪ್ಲೀಟಾಗಿ ಮಾಡ್ಬೋದು ಇವತ್ತು. ಆ ಥರ ವ್ಯೂ ಪಾಯಿಂಟ್ ಈಗ ಕಣ್ಣಿಗೆಲ್ಲ. ಹಾಂ ಬ್ರೋ, ಓಕೆ ಓಕೆ ಓಕೆ. ಹಾಂ, ಇಲ್ಲಿ ನೋಡಿ ಹೋಗ್ತಾ ಲೈವ್ ಆಗಿ ಒಂದು ವಾಟರ್ ಫಾಲ್ಸ್ ಕರೆಕ್ಟಾ ನೋಡಿ. ಮನುಷ್ಯರವರು. ಓಕೆ. ನಾನು ಮಂಗಗಳು ಅನ್ಕೊಂಡೆ, ಇಬ್ರು ಕುತ್ಕೊಂಡಿದ್ರು ಪಾಪ ಅಲ್ಲಿ ಮೇಲೆ. ನೋಡಿ ಇಲ್ಲಿಲ್ಲ ಮಂಗಗಳು. ಆಗ್ಲಿ ಬ್ರೋ, ಎಷ್ಟಾಗ್ತದೆ ಆಗಲಿ ವಿಡಿಯೋ ನೋಡೋಣ. ಪಾರ್ಟ್ 2 ಅದು ಮಾಡೋಣ, ಎಷ್ಟಾಗ್ತದೆ. ಚಾರ್ಮಾಡಿ 25 ಮಿನಿಟ್ಸ್ ಮೇಲೆ ಆದರೆ ಪಾರ್ಟ್ 2 ವಿಡಿಯೋ ಮಾಡೇ ಮಾಡ್ತೀನಿ. ಇಲ್ಲ 25 ಮಿನಿಟ್ಸ್ ಒಳಗಡೆ ಆದರೆ ಒಂದೇ ವಿಡಿಯೋ. ಓಕೆ, ದೇವರೇ ಎಲ್ಲರೂ ಕೇಳ್ಕೊಳ್ಳಿ, ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಂತ ಮಾಡು. ಬ್ರೋ ಕ್ಲೈಮೇಟು ದೇವ್ರೆ, ಅಲ್ಲಿ ನೋಡಿ ಬ್ರೋ, ಹಿಂದೆ ನೋಡಿ ಈಗ. ದೇವಸ್ಥಾನ ಹೋಗ್ತಾ ಇರೋದು, ಕ್ಲೈಮೇಟ್ ವಿಡಿಯೋ ನೋಡಿ. ಓಕೆ, ಅಷ್ಟೇ. ಬಾತ್ರೂಮ್ ಅಂತ ಇದು ಮಾಡ್ಲಿಕ್ಕೆ ಉಂಟಲ್ಲಿ. ಯಾವ ಸಂಡೆ ಹೋಗ್ತಾರೆ ಅಲ್ಲಿ ನೋಡಿ ಅಂತ ಹೇಳ್ತೇನೆ. ಕೂದಲು ಯಾರು ನೋಡ್ಬೇಡಿ, ಅದು ಹೆಲ್ಮೆಟ್ ಹಾಕಿ ಇದೇ ತರ ಹಾಕಿ ಸರಿ ಮಾಡೋಕ್ಕಾಗಲ್ಲ. ಮುಟ್ಟೋದು ಹಿಂಗೆ ಸಾಯ್ಲಿ ಕೂದಲು. ಟೆನ್ಷನ್ ತಗೋಬಿಟ್ಟು ಸಾಕಾಗ್ಬಿಟ್ಟಿದೆ ನಂಗೆ ಕೂದಲು ಸರಿ ಮಾಡಿ ನೋಡಿ. ಇವ್ನೇನೋ ಗಟ್ರು ತೋರಿಸ್ತೇವೆ.
ಕೊಟ್ಟರು. ಮತ್ತೆ ಇದಕ್ಕೆ ಏನು ಹೇಳ್ತಾರೆ ಹೇಳಿ? ವಾಟರ್ ಫಾಲ್ಸ್. ಓಕೆ, ವಾಟರ್ ಫಾಲ್ಸ್. ಇಲ್ಲಿ ಬಂದು ಏನಾಗೋದು ಬ್ರೋ ಇದು? ಇಲ್ಲಿ ಬಂದು ಎಲ್ಲಿ ಟಚ್ ಆಗ್ತದೆ ಹೋಗಿ? ಹಾಂ, ಕೆಳಗಡೆ ಹೋಗೋದಲ್ಲ ಬ್ರೋ. ವಿಡಿಯೋ ಪಾರ್ಟ್ 2ನೇ ಬರೋದು. ಪಾರ್ಟ್ 3 ಹೇಳ್ತಾನೆ, ಹಂಗೆ ಇದೆ ಲೊಕೇಶನ್ ನೋಡೋಣ. ಓಕೆ, ಅದ್ರ ವಿಡಿಯೋ ಮಾತ್ರ ಓ ಮೈ ಗಾಡ್, ವಾಟ್ ಈಸ್ ದಿಸ್ ಬ್ರೋ? ಇಟ್ಸ್ ಗೋಯಿಂಗ್ ಇನ್ ಬಾತ್ರೂಮ್. ಅದು ಬಂತ ಅನ್ಕೊಂಡೆ. ಹೋಗಿ ಬರೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಡಿ. ನಾನು ಹೋಗಲ್ಲ, ಯಾಕಂದ್ರೆ ಶೂ ಉಂಟು, ಮತ್ತೆ ಕಳೆದ್ರೆ ಫುಲ್ ಲೇಟ್ ಆಗ್ತದೆ. ಶೂ ನೋಡ್ತಾನೆ, ಹೋಗ್ಬಾ. ಅವ್ರನ್ನ ನೋಡ್ಕೊಂಡು ನಿಂತು ಹೇಳಿದ್ದು ನಾನು. ಹೌದು ಮಾರ, ಹೆಲ್ಮೆಟ್ ತೊಗೊಳಕ್ ಬಂದ್ರೆ ಆಯ್ತು, ನಡ್ಕೊಂಡು ಹೋಗ್ಬೇಕಾಗ್ತದೆ. ಅಮರೇಂದ್ರ ಬಾಹುಬಲಿ ಇದ್ಯಾವುದೋ ಹೊಸ ಪ್ರತಿಭೆ ಅಂತ ಅನಿಸ್ತಿಲ್ಲ ಅಲ್ಲ ಬ್ರೋ? ಅಲ್ಲಿ ನೋಡಿ, ಬಂದು 2 ಬಂತು ಈಗ. ಲಾಸ್ಟ್ ಟೈಮ್ ನಿಮಗೆ ನೆನಪಿರ್ಬೇಕು, ಚಾರ್ಮಡಿ ಘಾಟ್ ಇದ್ರಲ್ಲಿ ಅದು ಬಂತು ಬ್ರೋ ಅಂತ ಹೇಳಿದ್ರು. ನಾ ಹೇಳ್ತಿದ್ದೀನಿ ಬ್ರೋ, ಹಿಂದೆ ಬಂತು ಬ್ರೋ ನೋಡಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಬ್ರೋ ಬರ್ತಾ ಇದೆ. ಸುತ್ತಮುತ್ತ ಯಾರು ಕೂಡ ಇಲ್ಲ ಪಾಪ. ಇದು ಕೂಡ ಒಂದೇ ಆಗಿದೆ ನೋಡಿ, ಹುಡುಕ್ತಾ ಇದೆ, ಒಂದೇ ಓಡಾಡ್ತಾ ಇದೆ ಅವಾಗಿಂದ. ನೋಡಿದೆ ನಾನು, ಅಲ್ಲಿಂದ ನಡ್ಕೊಂಬರ್ತಾ ಇತ್ತು ಒಂದೇ, ಈಗ ಒಂದೇ ಹೋಗ್ತಾ ಇದೆ ಪಾಪ. ಎಲ್ಲ ಯಾವುದು ಮಂಗಗಳು ಕೂಡ ಇಲ್ಲ ಇಲ್ಲಿ, ಎಲ್ಲ ಆ ಕಡೆ ಇದಾವ ಅಂತ ನೋಡಿ. ಇಲ್ಲಿ ಹೇಗಿದೆ, ಹಿಂದೆ ಗುಡ್ಡ ಉಂಟು, ಫುಲ್ ಗುಡ್ಡ ಇದೆ ಹಿಂದೆ, ಕಾಣ್ತಾ ಇಲ್ಲ. ಆ ಕಡೆ ಓಡೋಗ್ತಾ ಇದೆ ಪಾಪ. ಮತ್ತೆ ಫಸ್ಟ್ ಅಲ್ಲಿ ತನಕ ಹೋಯ್ತು, ಮತ್ತೆ ರಿಟರ್ನ್ ಬಂತು, ಮತ್ತೆ ರಿಟರ್ನ್ ಹೋಗ್ತಾ ಇದೆ. ಅದೇನೋ ಹುಡುಕ್ತಾ ಇದೆ ಮಾತ್ರ. ಚರಣ ಅದು ನೋಡಿ ಬ್ರೋ, ಪಾಪ ರೌಂಡ್ ಹೊಡಿತಿದೆ ಅವಾಗಿಂದ. ಕಸ್ತದೆ ಅದ್ರದ್ದು ಏನೋ ಕಸ್ಕೊಂಡಿದ್ದೀರಾ? ಪಾಪ, ಅದಕ್ಕೆ ಹುಡುಕ್ತಿದೆ ಅವಾಗಿಂದ ಅದು. ಬನ್ನಿ ಇಲ್ಲಿ. ನಮ್ಮ ಯಾರಿಗಾದ್ರೂ ಜನಗಳಿಗೆ ಗುಂಪು ಕಲಿಬೇಕಂತಿದ್ರೆ ನಮ್ಮ ಸಂತೋಷ್ ಅವರನ್ನ ಮೀಟ್ ಮಾಡಿ. ಇವರು ಸಂತು ರೈಡರ್ ಅಲ್ಲ, ಗುಂಪು ರೈಡರ್. ಈಗ ನೀವು ರೀಲ್ಸ್ ನೋಡಿದ್ರಲ್ಲ, ಅದು ಬರ್ದದ್ದು ಇವರೇ, ಮಹಾರಾಜರು. ನಾವೀಗ ಇವ್ರದ್ದು ರೀಲ್ ಮಾಡ್ತಾ ಇದ್ವಿ, ಫೇಸ್ನ ನೋಡಿ 1 2 3 ಇವರೇ ರೀಲ್ಸ್ ಮಾಡಿದ್ವಿ ಸರ್ ತನಕ. ನಾವು ರೀಲ್ಸ್ ಮಾಡ್ತಾ ಇದ್ವಲ್ಲ, ಜನಗಳು ಹೆಲ್ಮೆಟ್ ಹಾಕೊಳ್ಳೋದು ತೆಗೆಯೋದು. ನನಗಂತೂ ನಕ್ಕು ಸಾಕೈತೆ. ಹೆಲ್ಮೆಟ್ ಹಾಕೊಂಡಿದ್ದಲ್ಲ, ಒಳಗಡೆ ನೋಡಲ್ಲ ಅನ್ನೋದು, ಅಂದರೆ ಫುಲ್ ನೋಡಲ್ಲ ಯಾರು ಕೂಡ ಅಂತ. ಇವೊಂದು ಸೈಕ್ ಆಗ್ಬಿಡ್ತು ಬ್ರೋ. ಆಯಿತು, ಸೈಕ್ ಆಗ್ತಿದೆ. ಆ ವೀಡಿಯೋದಲ್ಲಿ ಎಷ್ಟು ತೋರ್ಸೋಕ್ಕಾಗ್ತದೆ? ಸ್ವಲ್ಪ ನಾವು ಅದಕ್ಕಿಂತ ಜಾಸ್ತಿ ಇಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇರ್ತೀವಿ. ಪರವಾಗಿಲ್ಲ ಬ್ರೋ, ವೀಡಿಯೋ ಏನು ಮಾಡೋಣ? ಇಲ್ಲಿ ಬೇಡ ಬ್ರೋ, ಅಲ್ಲಿ ಚಾರ್ಮಡಿ ಎಂಡ್ ಆದ್ಮೇಲೆ ಮಾಡುವ. ಇನ್ನೂ ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಅಷ್ಟೇ, ಒಂದು 2-3 ಕಿಲೋ 5 ಕಿಲೋಮೀಟರ್ ಇರ್ಬೋದು ಅಷ್ಟೇ ಅಲ್ಲ? ಅಲ್ಲಿ ಹೋಗಿ ಮಾಡುವ. ಅಲ್ಲೋ ಮಾಡೋಣ. ಓಕೆ, ಯಾಕೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೊತ್ತಾ? ಈ ವಿಡಿಯೋನ ಎಂಡ್ ಮಾಡಿ ಹೊಸ ವಿಡಿಯೋನ ಸ್ಥಾಪನೆ ಮಾಡ್ತೀನಿ. ಇನ್ನೊಂದು ವಿಡಿಯೋ ಸ್ಥಾಪನೆ ಅಲ್ಲ, ಏನು ಹೇಳ್ತಾರೆ ಕನ್ನಡದಲ್ಲಿ? ಹೊಸ ವಿಡಿಯೋ ಕ್ರಿಯೇಟ್ ಇಂಗ್ಲೀಷಲ್ಲಿ ಆಗ್ತದೆ. ಕ್ರಿಯೇಟ್ ಅಂದರೆ ಸೃಷ್ಟಿ ಮಾಡ್ತೀನಿ ಇನ್ನೊಂದು ವಿಡಿಯೋನ ಅಲ್ಲಿಂದಾನೆ, ಸ್ಟಾರ್ಟಿಂಗಿಂದ. ಓಕೆ ಬನ್ನಿ. ಇನ್ನೂ ತುಂಬ ಕಲೀಲಿಕ್ಕಿದೆ ಲೈಫಲ್ಲಿ. ಕೆಲವೊಂದು ಮಾತುಗಳು ಕೂಡ ಅರ್ಥ ಕೂಡ ಆಗಲ್ಲ ಸರಿಯಾಗಿ. ಇನ್ನೂ ಅದೇ ಮಾತಾಡ್ತಾ ಬರುತ್ತೆ. ನಿಧಾನ ಕಂಟಿನ್ಯೂ ಮಾಡ್ತಿದ್ರೆ ಬರುತ್ತೆ. ಸ್ವಲ್ಪ ಆಚೆ ಈಚೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ತನಕ. ಕರೆಕ್ಟ್ ಆಗೋದೇ ಇಲ್ಲ ಲೈಫಲ್ಲಿ. ಪ್ರತಿಯೊಂದು ಮನುಷ್ಯ ಯಾವಾಗಲೂ ಕರೆಕ್ಟ್ ಆಗಲ್ಲ, ಕಲಿತಾನೆ ಇರ್ತಾನೆ. ಲೈಫ್ ಲಾಂಗ್ ಸಾಯೋ ತನಕ ಕಲಿತಾನೆ ಇರ್ತಾನೆ. ಅಷ್ಟಾದರೂ ಕೂಡ ಕಲಿಯೋದು ಇನ್ನೂ ಬಾಕಿ ಇರುತ್ತೆ. ಮನುಷ್ಯ ಸತ್ತು ಹೋದ್ಮೇಲೆ ಕೂಡ ಅವ್ನಿಗೆ ಕಲಿಯೋದು ತುಂಬಾ ಬಾಕಿ ಇರುತ್ತೆ. ಇಲ್ಲಿ ಬಾ ಮಾರೆ, ಇಲ್ಲಿ ಬಾ. ಇದ್ರದ್ದೊಂದು ಎಕ್ಸ್ಟ್ರಾ ಇದೊಂದು. ಬಾ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಆ ಮಂಗನೇನೋ ಕಸ್ಕೊಂಡಿದ್ದಾನೆ. ಅದಕ್ಕೆ ಪಾಪ ಮಂಗ ಹಿಂದಿಂದ ಓಡಾಡ್ತಿತ್ತು ಇವನಿಗೆ ಗೊತ್ತಾಗ್ಲಿಲ್ಲ. ಬಾ ನನ್ನ ಕುರಿತಾನೆ. ಇದು ಯಾವ ಪ್ಲೇಸ್ ನೆನಪಿದೆ ನಿಮಗೆ? ನಾವಿಲ್ಲಿ ಗಾಡಿ ಹಾಕಿ ಫೋಟೋ ತೆಗೆದಿರೋದು ಪ್ಲೇಸ್ ಇದು. ಲಾಸ್ಟ್ ಟೈಮ್ ಫುಲ್ ಡ್ರೈ ಆಗಿರುವಾಗ ನಾ ಫೋಟೋ ಹಾಕ್ತೀನಿ ನೋಡಿ ಸೈಡಲ್ಲಿ, ಕರೆಕ್ಟಾಗಿ ಈ ಸೈಡಲ್ಲಿ ಫೋಟೋ ಬರ್ತಾ ಇದೆ ಮೇಲೆ ನೋಡಿ. ಈ ಫೋಟೋ ತೆಗೆದಿರೋದು ಇಲ್ಲಿ ನೋಡಿ, ನೀರು ಹೆಂಗಿದೆ ಅಂತ. ನಾವು ಡ್ರೈ ಆದಾಗ ಕೂಡ ತೆಗೆದ್ವಿ, ಫುಲ್ ಚಾರ್ ಮಾಡಿ. ಈಗ ಫುಲ್ ವೆಟ್ ಇದೆ, ಅಂದರೆ ಮಳೆಯಿಂದ ತುಂಬಿ ಫುಲ್ ಗ್ರೀನ್ ಸಿಟಿ ಆದಂಗೆ ಆಗಿದೆ. ಅವಾಗ ನಾವು ವೀಡಿಯೋ ಮಾಡ್ತಾ ಇದ್ವಿ. ನೋಡಿ ಹೆಂಗೆ ಡಿಫ್ರೆಂಟ್ ಇದೆ ಅಂತ. ಕೆಳಗಡೆ ಕಾಣ್ತಾ ಇದೆಯಾ ಫಾಗ್? ಅಲ್ಲಿಂದ ಏನೋ ಕ್ರಿಯೇಟ್ ಆಗಿ ಬರ್ತಾ ಇರಬೇಕು, ಆ ಥರ ಏನೋ ಅನ್ನಿಸ್ತಿದೆ. ಇಲ್ಲಿ ಕೆಳಗಡೆ ಫುಲ್ಲು ಹೊಗೆ ಬರ್ತಾ ಇದೆ ಕೆಳಗಡೆ. ನೋಡಿ ಝೂಮ್ ಮಾಡ್ತೀನಿ ನೋಡಿ, ಕಾಣ್ತಿದ್ಯಾ? ಲೈಟಾಗಿ ಕಾಣ್ತಿದೆ ನೋಡಿ, ಲೈಟಾಗಿ ಫುಲ್ಲು ಹೊಗೆ ಆಗ್ತಿದೆ. ಹೊಗೆ ಆ ಕಡೆಯಿಂದ ಬಂದು ಆ ಸೈಡಲ್ಲಿ ಫುಲ್ಲು ಫಾಗ್ ಆಗ್ತದೆ ನೋಡಿ, ಕಾಣ್ತಿದ್ಯಾ?
ನಾವು ಮಂಜು ಎಲ್ಲಿಂದ ಸೃಷ್ಟಿ ಆಗುತ್ತೆ ಅಂದರೆ ಅದೇ ನೀರಿಂದ ಒತ್ತಡಕ್ಕೇ ಸೃಷ್ಟಿ ಆಗುತ್ತೆ ನೋಡಿ. ಯಾರಾದರೂ ಚಾರ್ಮಾಡಿ ಘಾಟಿಗೆ ಬಂದಿರಲಿಲ್ಲ ಅಂದರೆ ಬೇಸಿಗೆಗಾಲದಲ್ಲಿ ಬರಬೇಡಿ, ಮಳೆಗಾಲದಲ್ಲಿ ಬನ್ನಿ, ನಿಮ್ಮದು ಮೈಂಡ್ ಫ್ರೀ ಆಗಿಬಿಡುತ್ತೆ. ನಾವು ಆಲ್ರೆಡಿ ಸ್ವರ್ಗದ ಬಾಗಿಲಲ್ಲಿ ಎಂಟ್ರಿ ಆಗಿ ಸುತ್ತಾಡ್ತಾ ಇದ್ದೀವಿ. ಈಗ ಹೇಗೆ ಆಗ್ತಿದೆ ಗೊತ್ತಾ, ಆಲ್ರೆಡಿ ನಾವು ಲಾಸ್ಟಲ್ಲಿ ಸುತ್ತಾಡಿದ್ದೀವಿ. ಅಂದರೆ ಫಸ್ಟ್ ಟೈಮ್ ಏನು ಬರ್ತಾ ಇಲ್ಲ, ನಮ್ಮ ಸೆಕೆಂಡ್ ಥರ್ಡ್ ಟೈಮ್ ಬರ್ತಾ ಇರೋದು. ಆದರೆ ಹೇಳೋದು ಅದ್ರ ಫುಲ್ ಕ್ಲೈಮೇಟ್ ಉಂಟಲ್ಲ ಅಪೋಸಿಟ್ ಇರುತ್ತೆ. ನಿಮಗೆ ಬೇಸಿಗೆಗಾಲಲ್ಲಾದರೆ ಫುಲ್ ಬಿಸಿಲು ಮತ್ತು ಕಾಣುತ್ತೆ, ಕ್ಲೀನಾಗಿ ಕಾಣುತ್ತೆ. ಆದರೆ ಇಷ್ಟು ಗ್ರೀನ್ ಟ್ರೀಯಲ್ಲಿ ಇರೋದೇ ಇಲ್ಲ ಜಾಸ್ತಿ. ಹೇಗಿದೆ ಗೊತ್ತಾ, ಒಂದು ಸಾರಿ ಬಂದು ನೋಡಿ. ನೀವೇನಾದರೂ ಫುಲ್ಲು ವಾರ ಕೆಲಸ ಮಾಡ್ತೀರಾ, ಟೆನ್ಷನ್ಗಳಿರ್ತವೆ, ಈ ಥರದ್ದೆಲ್ಲ ಪ್ಲೇಸಸ್ ಎಲ್ಲ ನೋಡಿಬಿಟ್ರೆ ಕೂಲ್ ಆಗಿಬಿಡುತ್ತೆ. ಲೈಫಲ್ಲಿ ಒಂದು ಸಾರಿ ಲಾಂಗ್ ಇರೋದು ಬಂದು ವಿಸಿಟ್ ಮಾಡಿ, ಹೇಗಿರುತ್ತೆ ಅಂತ ನೋಡಿ. ಮಳೆ ಬರ್ತಾ ಇದೆ, ಓಕೆ. ಅಯ್ಯೋ ಫುಲ್ ಒದ್ದೆ ಆಯಿತು ಫೋನ್. ಮಳೆ ಬರ್ತಾ ಇದೆ, ಆದರೆ ಒಂದು ಪ್ಲೇಸ್ ತೋರಿಸ್ಲಾಗ ಆಗ್ತದಾ? ಇದು ಪ್ಲೇಸ್ ತೋರಿಸ್ತಾರೆ ನಿಮ್ಗೆ ನೋಡಿ. ಎಷ್ಟು ವಿಡಿಯೋ ತೋರಿಸ್ತಿದ್ದೀನಲ್ಲ, ನಾನು ಮುಂಚೆದೇನೋ ಫೋಟೋ ಹಚ್ಚಿದ್ರೆ ಸೈಡಲ್ಲಿ ಹಾಕ್ತೀನಿ, ಕಂಪ್ಯಾರಿಸನ್ ಮಾಡಿ ನೋಡಿ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ. ಎಲ್ಲರೂ ಹೇಳೋದಕ್ಕೆ ಮಳೆಗಾಲಕ್ಕೆ ಮಳೆ ಬರುತ್ತೆ, ಫುಲ್ ಗ್ರೀನ್ ಆಗುತ್ತೆ ಅಂತ. ಆದರೆ ನಾನು ಸುಮ್ಮನೆ ಸೈಡಿಗೆ ಫೋಟೋ ಹಾಕಿರ್ತೀನಿ, ನೋಡೋರಿದ್ರೆ ನೋಡಿ ಸೈಡಲ್ಲಿ ಹಿಂಗೆ ಕಾಣುತ್ತೆ ಅಂತ. ಹೋಗೋಣ. ಮಳೆ ಸ್ಟಾಪ್ ಆಯ್ತಾಗಂದ್ರೆ ಬಂದು, ಇಲ್ಲ ಮಳೆ ಅಲ್ಲ, ಫುಲ್ ನೀರಲ್ಲಿ ಫೋನ್ ಒದ್ದೆ ಆಗಿದೆ ನೋಡಿ. ಒಂದು ಸೈಡ್ ಇಲ್ಲಿ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ ನೋಡಿ. ಈ ವಿಡಿಯೋ ಎಂಡ್ ಆಗ್ತಾ ಇದೆ ಚಾರ್ಮಾಡಿ ಘಾಟಿದು. ಯಾಕಂದರೆ ಕಂಟಿನ್ಯೂ ಒಂದೇ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದೆ, ಚಿಕ್ಕಮಂಗ್ಳೂರು ಮತ್ತು ಕಂಟಿನ್ಯೂ ಹೋಗ್ಬೇಕಂತ. ಆದರೆ ಆಗಲಿಲ್ಲ, ಅಲ್ಲಿ ಅಷ್ಟು ಒಳ್ಳೆ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಏನೋ ಏನೋ ಹೇಳ್ತಿದ್ರಲ್ಲ ಬ್ರೋ, ಹೇಳಿ ಈಗ. ಏನೋ ಹೇಳ್ತಾ ಇದ್ರು, ಕೇಳಿ ಇಲ್ಲ, ಇದು ಬೇರೆ ಏನೋ ಇತ್ತು ಅವಾಗ. ಕ್ಯಾಮ್ರಾ ಅನ್ನೋದ್ರೆ ಹೆಂಗೆ ಗೊತ್ತಾ, ಫುಲ್ ಆ್ಯಕ್ಟರ್. ಯಾರಾದ್ರೂ ಆ್ಯಕ್ಟಿಂಗ್ ಅವಾರ್ಡ್ ಕೊಡಿ ನಿಮಗೆ ಸಿಕ್ಕರೆ ಎಲ್ಲಾದರೂ. ಇಲ್ಲಿ ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಗೊತ್ತಾ, ಈ ವಿಡಿಯೋ ಇಲ್ಲಿ ಯಾಕೆ ಏನು ಮಾಡ್ತಿದ್ದೀನಿ ಅಂದರೆ, ಹಿಂದೆ ಚೆನ್ನಾಗಿತ್ತು ಇಲ್ಲಿ ನೇಚರ್ಸ್ ಎಲ್ಲ ನೋಡಿ. ಈ ಥರ ಇಲ್ಲ, ಇಲ್ಲಿಂದ ನೋಡಿ ಹೆಂಗಿದೆ ಅಂತ ಅಷ್ಟೇ. ಪಾರ್ಟ್ 2 ವಿಡಿಯೋ ಬರುತ್ತೆ, ನೆಕ್ಸ್ಟ್ ಬರೋದೇ ಚಿಕ್ಕಮಗಳೂರು ವಿಡಿಯೋ. ಇಲ್ಲಿಂದ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಆಗ್ತದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಆ ವಿಡಿಯೋ ಪಾರ್ಟ್ ಬರೋ ತನಕ ವೇಟ್ ಮಾಡ್ತಾಯಿದ್ವಿ. ಮಳೆ ಬರ್ತಿದೆ ನೋಡಿ, ಮಳೆ ಶುರು ಆಯಿತು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ನಾಳೆ ವಿಡಿಯೋದಲ್ಲಿ, ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಲೈಕ್ ಮಾಡಿ ಏನೋ ಹೇಳ್ತೀರಾ? ಬಾಯ್, ಗುಡ್ ನೈಟ್.